ಸೋದರವೇ ಎಲ್ಲಾರ್ಗೆ ಪ್ರೈಸ್ ಲಾರ್ಡ್, ಎಲ್ಲಾರ್ಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಸಮಯದಲ್ಲೇ ವಿಡಿಯೋ ಮಾಡ್ಲಿಕ್ಕಾಗಿ, ದೇವ್ರ ಕೊಟ್ಟ ಕೃಪೆಗಾಗಿ ಈ ಆಡಿಯೋನು ವಿಡಿಯೋನು ಅನೇಕರು ಕೇಳಿ ದೇವರನ್ನ ಮಹಿಮೆಪಡಿಸಿರಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಣ್ಣ ಸಂದೇಶಕ್ಕೋಸ್ಕರವಾಗಿ ನಾವು ಹೋಗೋಣ. ಪ್ರಿಯರೇ, ಸರ್ವಶಕ್ತನಾಗಿರುವಂತ ನನ್ನ ತಂದೆ ಆಗಿರುವಂತ ದೇವರ ಆತ್ಮನೇ, ಅಪ್ಪ ನೀವು ಒಳ್ಳೆ ಆತನು, ಸತ್ಯವಂತನು, ಪವಿತ್ರನು, ಪರಿಶುದ್ಧನು, ಪ್ರತಿಯೊಂದು ಹೃದಯದಲ್ಲಿ ಮಾತನಾಡುವಂತ ದೇವರಾಗಿದ್ದೀವಿ. ಎಲ್ಲಾ ಹೃದಯ ನೀನು ಬಲ್ಲಾತನಾಗಿದ್ದೆ ಸ್ವಾಮಿ. ಅಪ್ಪ ಕರ್ತನಾದ ದೇವರು ಈ ಪ್ರಾರ್ಥನೆ ಕೂಡದ ಆದಿಯಂತೆ ಮಧ್ಯಸ್ಥ ನೀನಾಗಿದ್ದುಕೊಂಡು ಪ್ರತಿಯೊಬ್ಬರಿಗೆ ಸದ ಉತ್ತರವನ್ನು ದಯಪಾಲಿಸಬೇಕು ಸ್ವಾಮಿ. ದೂರದಲ್ಲಿ ಹತ್ತಿರದಲ್ಲಿ ಮಧ್ಯಸ್ಥಗಿರೋ ಎಲ್ಲಾ ಸಂಗಡ ನೀನೇ ಇರುತ್ತೆ ಬಿಡಾವೆ. ನಜರತ್ತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆ ಒಳ್ಳೆಯ ತಂದೆ, ಆಮೇಲೆ ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಚನವನ್ನು ನಾವು ನೋಡಿಕೊಳ್ಳೋಣ. ವೀಣನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಿಂದ ಕೆಲವು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆಯೋ ತಾರ್ಸಿಗೆ ಹೋಗಬೇಕೆಂದು ಹೊರಟು ಯಪ್ಪಕ್ಕೆ ಇಳಿದು ಅಲ್ಲಿ ತಾರ್ಸಿಗೆ ತರಳುವ ಹಡಗಗಳನ್ನು ಕಂಡು ಬಾಡಿಗೆಯನ್ನು ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಂದಿಗೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರ ಮೇಲೇನು ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತೂಫಾನು ಎದ್ದಿತು. ಹಲ್ಲೆಲೂಯಾ. ಸೋದರರೇ, ಇಲ್ಲಿ ನೂನ ಅನ್ನುವಂತ ಒಬ್ಬ ಮನುಷ್ಯನನ್ನ ಆಸೆ ದೇವರು ತೆಗೆದುಕೊಳ್ತಾನೆ. ಆತನ ಹೇಳ್ತಾನೆ, ನನಿವೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ. ಹಲ್ಲೆಲೂಯಾ. ನನಿವೆ ಪಟ್ಟಣಕ್ಕೆ ಹೋಗು. ಅಲ್ಲಿರುವಂತ ಜನಗಳು ಬಹಳ ಮಂಡ್ರಾಗಿದ್ದಾರೆ. ದೇವರಿಗೆ ವಿಧೇಯರಿಲ್ಲ, ದೇವರಿಗೆ ಭಯಭಕ್ತಿಯಿಂದ ನಡೆಯೋರಿಲ್ಲ. ಅವರು ತುಂಬಾ ಅಶುದ್ಧವಾದ ಕಾರ್ಯಗಳಲ್ಲಿ ದೇವರಿಗೆ ಶತ್ರು ವೈರಿಗಳಾಗಿ ಅವರು ನಿಂತುಕೊಂಡು ಜೀವಿಸ್ತಾ ಇದ್ದಾರೆ. ಅವ್ರ ಮಧ್ಯದಲ್ಲಿ ನೀನು ಹೋಗಿ ನಿಂತುಕೊಂಡು ದೇವರ ಮುಂದೆ ದೇವರ ಸ್ವಾರ್ಥ ಅವರಿಗೆ ಬಲವಾಗಿ ನೀನು ಸಾರು ಎಂಬುದಾಗಿ, ಇದು ಕೊನೆ ಸಲ ನೀನೋಗಿ ಅವ್ರಿಗೆ ತಿಳಿಸು ಅಂತ ಹೇಳಿ ದೇವರು ಕಳಿಸಿಕೊಡ್ತಾರೆ. ಪ್ರಿಯರೇ, ಕಳಿಸಿಕೊಡುವಾಗ ಈತನು ಒಂದು ಸಲ ಆ ಒಂದು ಊರಿಗೆ ಹೋಗಿರ್ತಾನೆ, ಆ ತಾರ್ಸಿಗೆ ಹೋಗಿರ್ತಾನೆ. 2ನೇ ಸಲ ಒಂದು ನೆನೆವ ಪಟ್ಟಣಕ್ಕೆ 1ನೇ ಸಲ ನೆನೆವ ಪಟ್ಟಣಕ್ಕೆ ಹೋಗಿರ್ತಾನೆ. ಹೋದಾಗ ಅವ್ರು ಯಾರು ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕಾಗ್ಲಿ, ದೇವರ ಮುಂದೆ ಸಮರ್ಪಣೆ ಕೇಳಿ ಮಾನಸಾಂತರ ಹೊಂದಿ ದೇವರ ಶಬ್ದಕ್ಕೆ ಕೊಡೋಕೆ ಯಾರು ಒಪ್ಪೋದಿಲ್ಲ. ಪ್ರಿಯರು, ಅಷ್ಟು ಮಂಡರಾಗಿರುವಂತ ಊರನ್ನ ಜನಗಳಿಗಾಗಿ ಈತನು ಹೋಗಿ ಸಾಕಾಗಿ ಆತನ ಏನ್ ಮಾಡ್ತಾನೆ, ಹಡಗದವ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ದಾರಿ ತಪ್ಪಿಸಿ ದೇವರನ್ನ ನೋಡೋದಿಲ್ಲ ಕೇಳೋದಿಲ್ಲ ಅನ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ತಾರ್ಸಿಗೆ ಹೋಗುವಂತ ಒಂದು ಹಡಗಕ್ಕೆ ಹತ್ತಿ ಅಲ್ಲಿ ದುಡ್ಡು ಕೊಟ್ಟು ಹಡಗದಲ್ಲಿ ಹತ್ತಿ ಹೋಗಿ ಪ್ರಯಾಣ ಮಾಡಿ ಹೋಗ್ತಾನೆ. ಹೋಗುವಾಗ ಮುಂದೆ ಒಂದು ಸ್ವಲ್ಪ ಸ್ಥಳದ ಹೋಗುವಾಗ ಅಲ್ಲಿ ದೇವರು ಅಲ್ಲಿ ಒಂದು ಏನ್ ಮಾಡ್ತಾರೆ ಅಂತಂದ್ರೆ, ದೇವರು ಏನ್ ಮಾಡ್ತಾರೆ, ಒಂದು ದೊಡ್ಡ ತೂಫಾನನ್ನು, ದೊಡ್ಡ ಬಿರುಗಾಳಿಯನ್ನು ಆ ಒಂದು ಹಡಗದ ಮೇಲೆ, ಆ ಸಮುದ್ರ ಮೇಲೆ ತಗೊಂಡ್ ಬರ್ತಾರೆ. ದೊಡ್ಡ ತೂಫಾನನ್ನು ಅಲ್ಲಿ ಎಬ್ಬಿಸ್ತಾರೆ. ಪ್ರಿಯರೇ, ಎಬ್ಬಿಸುವಾಗ ಹಡಗ ಮುಳುಗೋ ಸ್ಥಿತಿಯಲ್ಲಿ ಬಂದ್ಬಿಡುತ್ತೆ. ಹಡಗದ ಮುಳುಗೋ ಸ್ಥಿತಿಯಲ್ಲಿ ಬಂದಾಗ ಹಡಗದಲ್ಲಿ 500 ಜನಗಳು ಅಲ್ಲಿ ಇರ್ತಾರೆ. ಆ 500 ಜನಗಳು ತಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ಯಾವ ದೇವರುಗಳು ಆ ಪ್ರಾರ್ಥನೆಯನ್ನು ಕೇಳಿದಿಲ್ಲ. ಆ ಒಂದು ತೂಫಾನ್ ನಿಲ್ಲೋದಿಲ್ಲ, ಆ ಒಂದು ಬಿರುಗಾಳಿ ನಿಲ್ಲೋದಿಲ್ಲ. ತಾರ್ಷಿನಲ್ಲಿ ಹೋಗುವಂತ ಹಡಗನ ಹತ್ತಿ ಹೋಗಿ ಹಡಗದ ಕೆಳಗಡೆ ಹೋಗಿ ನೂನ ಮಲಿಗ್ ಬಿಟ್ಟಿರ್ತಾನೆ. ಪ್ರಿಯರೇ, ಆಮೇಲೆ ಇವ್ರು ಎಲ್ಲಾ ಪ್ರಯತ್ನ ಮಾಡ್ತಾರೆ. ಕೊನೆಗೂನು ನಾವು ಯಾರು ಉಳಿಯೋದಿಲ್ಲ ಅಂತ ಇವ್ರು ಅನ್ಕೊಂಡು ನೆನೆಸಿ ಒಂದು ಮನುಷ್ಯನ ಹಡಗದ ಕೆಳಗೆ ಮಲಗಿದ್ದಾನೆ, ಆತನನ್ನು ಹೋಗಿ ಎಬ್ಬಿಸೋಣ, ಆತನ ತನ್ನ ದೇವರನ್ನು ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಹೇಳುವಾಗ, ಪ್ರಿಯ ಸೋದರರೇ, ಅವನನ್ನು ಹೋಗಿ ಎಬ್ಬಿಸುತ್ತಾರೆ. ಹಡಗದ ಕೆಳಗೆ ಮಲಗಿದ್ದವನು ಎಬ್ಬಿಸಿ ಬಿಟ್ಟು ಹೇಳ್ತಾನೆ, ಪ್ರಿಯರೇ, ನೀವು ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ರಿ, ನಾವು ಪ್ರಾಣ ಅಪಾಯದಲ್ಲಿದ್ದೀವಿ, ನಾವು ಯಾರು ಉಳಿದಿಲ್ಲ, ನಾವು ಸತ್ತು ಹೋಗ್ಬಿಡ್ತೀವಿ, ಬಿರುಗಾಳಿ ತೂಫಾನು ಹಡಗದ ಮೇಲೆ ಎದ್ದು ಬಿಟ್ಟಿದೆ ಎಂಬ. ಆಮೇಲೆ ಎದ್ದು ಎಚ್ಚರದಿಂದ ನೋಡ್ತಾನೆ. ಚೆನ್ನಾಗಿ ಗೊತ್ತಾಗುತ್ತೆ, ನನಗೆ ದೇವರು ಕಲ್ಸ ಇದೆಲ್ಲ ಎಂಬುದಾಗಿ. ಪ್ರಿಯರೇ, ಕೆಲವೊಂದು ಸಲ ನಾವೇನ್ ಮಾಡ್ತೀವಿ, ದೇವರು ನಮ್ಮನ್ನ ಆರಿಸಿರ್ತಾರೆ, ದೇವ್ರು ಎಂತ ವಿಷಯಕ್ಕಂತಲೇ ನಮ್ಮನ್ನ ಇಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ, ದೇವ್ರ ಆಲೋಚನೆ ಅಂತೆ, ದೇವ್ರ ಚಿತ್ತಂತೆ ನಡಿಲಾರ್ದ ಬೇರೆ ಆಲೋಚನೆಗೆ ನಾವು ಮನಸ್ಸು ಕೊಡ್ತೀವಿ. ನಾವು ಅನೇಕ ಪ್ರಪಂಚ ಸುತ್ತಿರ್ತೀವಿ, ಅನೇಕ ಜನರ ನಾವು ಕಂಡಿರ್ತೀವಿ, ನೋಡಿರ್ತೀವಿ. ನಾವೇನ್ ಮಾಡ್ಬಿಡ್ತೀವಿ, ಸುತ್ತ ಹೊಡೆದುಕೊಂಡು ನಮ್ಮ ಇಷ್ಟ ಬಂದಂತೆ, ನಮ್ಮ ಮನಸ್ಸು ಬಂದಂತೆ ನಾವು ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡುವಾಗ ಏನ್ ಮಾಡ್ತಾರೆ, ದೇವರು ನಮ್ಮನ್ನ ಅನೇಕ ಇರ್ಕಟ್ಟಿಗೆ, ಅನೇಕ ಹೊಡೆತಗಳನ್ನು ಅವರು ಹೊಡಿತಾರೆ. ಹೆಂಗ್ ಹೊಡಿತಾರೆ ಅಂದ್ರೆ, ಅನೇಕ ತೂಫಾನ, ಅನೇಕ ಕಷ್ಟ, ಹಿಂಸೆ, ಬಾಧೆ ನಮ್ಮ ಮೇಲೆ ಅವರು ತರುವಂತರಾಗಿದ್ದಾರೆ. ಪ್ರಿಯರೇ, ತಂದು ನಮ್ಮನ್ನ ಏನ್ ಮಾಡ್ತಾರೆ, ತುಂಬಾ ಗಲಿಬಿಲಿ ಎಬ್ಬಿಸಿ ಬಿಡ್ತಾರೆ ದೇವರು. ಆಗ ನನಗೆ ಗೊತ್ತಾಗುತ್ತೆ, ಅವನು ಹೇಳ್ತಾನೆ, ನನ್ನ ಹಡಗದಿಂದ ಎತ್ತಿ ಸಮುದ್ರದಲ್ಲಿ ಒಗೆದು ಬಿಡಿ.
ಅಲ್ಲೆಲೂಯ್ಯ. ಒಂದೇ ಮಾತು ಹೇಳ್ತಾನೆ, ಏನು ಹೇಳಿದಲ್ಲ, ನನ್ನ ಎತ್ತಿ ಹಡಗದಲ್ಲಿ ಒಗೆದು ಬಿಡ್ರಿ, ಸಮುದ್ರ ಮೇಲೆ ಒಗೆದು ಬಿಡ್ರಿ. ಅಲ್ಲೆಲೂಯ್ಯ. ಕೆಲವೊಂದ್ಸಲ ನಾವ್ ಏನ್ ಮಾಡ್ತೀವಿ ಅಂದ್ರೆ, ದೇವರ ಮಾತನ್ನ ಮೀರಿ, ದೇವರ ಸೇವೆ ಅಂದ್ರೆ ಬಹಳ ಕಷ್ಟ, ದೇವ್ರ ಜರ್ನಿ ಅಂದ್ರೆ ನಮಗೆ ಬಹಳ ಕಷ್ಟ, ಎಲ್ಲವೂ ದೇವರನ್ನ ಕೇಳಿ ನಡಿಬೇಕಂದ್ರೆ ನಮ್ಗೆ ಕಷ್ಟ, ಆತನ ಚಿತ್ತ ಐದಿಲ್ಲ ಅಂತ ತಿಳ್ಕೊಬೇಕನ್ನೋದು ನಮ್ಗೆ ಕಷ್ಟ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಬೇಡ, ನಾವು ಸಾಯೋದ ಮೇಲಲ್ಲ, ನಾವು ಏನಾದ್ರೂ ನಾಶನ ಆಗಿ ಹೋಗೋದ ಮೇಲಲ್ಲ, ನಾವು ಎತ್ತಗರ ಏನ್ ಅನ್ಕೋತೀವಿ ಬಾಯಿಲ್ಲ ಅದು ಆಗೋದ ಮೇಲವಲ್ಲ ಅನ್ಕೊಂಡು ನಾವು ಪೇಚಾಡಕ್ ನಿಂತು ಬಿಡ್ತೀವಿ. ಆ ತರ ನಮ್ಮ ಊರ್లో ನಾವು ತಂದ್ಕೊಳ್ತೀವಿ, ಕಷ್ಟಗಳು ತಂದ್ವಿ. ಆದ್ರೂ ಕೂಡ ದೇವರು ಒಟ್ಟು ಸಾವು ದೇವ್ರ ಕೈಲಿ ಅದು ಯಾರ ಕೈಲಿ ಸಾಧ್ಯವಿಲ್ಲ. ಒಟ್ಟು ಸಮುದ್ರ ಮೇಲೆ ಅವ್ನ ಎತ್ತಿ ಅವರೆಲ್ಲರೂ ಪ್ರಾರ್ಥನೆ ಮಾಡಿ, ಇವ್ನ ದೇವರಾದ ಕರ್ತನ್ ದೇವ್ರ, ಈ ಮನುಷ್ಯನ ದೇವ್ರು ಯಾರು, ನೀವೇ ಇವನನ್ನ ಕಾಪಾಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಸಮುದ್ರದಲ್ಲಿ ಎತ್ತಿ ಹೋಗದ್ ಬಿಡ್ತಾರೆ. ಎತ್ತಿ ಹೋಗಿದ ತಕ್ಷಣ ಒಂದು ದೊಡ್ಡ ಮೀನು ಕಾಪಣೆ ಕೊಡ್ತಾನೆ, ಆ ಮೀನ ಅವನನ್ನು ನುಂಗಿ ಬಿಡುತ್ತೆ. ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನ ಯಾವತ್ತೂ ದೇವರು ಒಂದು ಹ್ಮ್ ಸ್ಥಳದಲ್ಲಿ ನಮಗೆ ಒಂದು ಅದ್ಭುತವನ್ನು ಇಟ್ಟಿದ್ದಾನೆ, ಒಂದು ಬಿಡುಗಡೆ ಇಟ್ಟಿದ್ದಾನೆ. ನಾವು ಆ ಸ್ಥಳದಲ್ಲಿ ಹೋಗಿ ನಿಲ್ಬೇಕು. ಅಲ್ಲಿಂದ ನಾವು ನಮ್ಮಿಂದನೇ ಅಲ್ಲಿ ಒಂದು ಕಾರ್ಯ ನಡೀತೈತೆ ಅಂದ್ರೆ ದೇವರು ಖಂಡಿತ ಒಂದು ಅದ್ಭುತವನ್ನ ಮಾಡ್ತಾರೆ. ಒಬ್ಬ ಸೇವಕನನ್ನು ಬೇರೆ ದೇಶಕ್ಕೆ ಕಳಿಸುವಾಗ ನೀನು ಹೋಗು ಅಂತ ಹೇಳ್ತಾನೆ. ಹೋಗುವಾಗ ಒಂದು ಟ್ರೈನ್ ಹಾಕ್ತಾನ, ಟ್ರೈನ್ ಒಳಗ ಗಾಢ ನಿದ್ದೆಯನ್ನು ಮಾಡಿಬಿಡ್ತಾನ. ಆ ಏರಿಯಕ್ಕೆ ಹೋಗೋದು ಅವನಿಗೆ ಇಳಿಬೇಕಂತ ಸಮಯ ಗೊತ್ತಾಗೋದಿಲ್ಲ ಪ್ರಿಯರೇ. ಆಗ ದೇವ್ರು ಅವನನ್ನು ಬಡದೆಬ್ಬಿಸ್ತಾನೆ, ನಿನ್ನ ಸ್ಟಾಪ್ ಮುಂದೆ ಬರುತ್ತೆ ಎಂಬುದಾಗಿ. ಪ್ರಿಯರೇ ನೋಡಿ, ದೇವ್ರು ನಮ್ಮ ಸಂಗಡ ಇದ್ರೆ ನಮಗೆ ಮುಂದೆ ಆಗೋದನ್ನು ಎಲ್ಲವನ್ನು ಆತ ನಮಗೆ ತೋರಿಸ್ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಏನಾಗ್ತದೆ, ಆ ಒಂದು ಸ್ಟಾಪ್ ಬರುವಾಗ ಅಲ್ಲಿ ಟ್ರೈನ್ ಸ್ಟಾಪ್ ಆಗ್ಲಿಲ್ಲ ಪ್ರಿಯರೇ. ನೇರವಾಗಿ ಸ್ಟಾಪ್ ಏನ್ ಮಾಡಿಬಿಡ್ತು, ಟ್ರೈನು ರಭಸವಾಗಿ ಹೋಗ್ಲಿಕ್ಕೆ ಶುರು ಮಾಡ್ತು. ಬಹಳ ಫಾಸ್ಟ್ ಒಳಗೆ ಟ್ರೈನ್ ಇತ್ತು ಪ್ರಿಯರೇ. ಆಗ ಆತನ ಪ್ರಾರ್ಥನೆ ಮಾಡ್ಕೊಂಡ, ದೇವ್ರೆ ಇದೇನು ನಾನು ಈ ಸ್ಟಾಪ್ ಇಳ್ಲಿಕ್ಕಾಗಲ್ಲ, ಸರಿಯಾದ ಸಮಯಕ್ಕೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಆತನ ಏನ್ ಮಾಡ್ತಾ ಇದ್ದ, ಒಂದು ಬಹಳ ಬೇಜಾರದಲ್ಲಿ ಒಂದು ಬಾಗಿಲು ಮುಂದೆ ಬಂದು ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಂಡಿದ್ದ ಪ್ರಿಯರೇ. ನಿಂತ್ಕೊಳ್ಳುವಾಗ ಏನ್ ಮಾಡ್ತು, ಆ ಸ್ಟಾಪ್ ಬರ್ತೈತಂದ್ರೆ ಟ್ರೈನು ಎಷ್ಟು ಫಾಸ್ಟ್ ಇತ್ತು ಅಂದ್ರೆ ಅಷ್ಟು ಫಾಸ್ಟ್ ನಿಧಾನಕ್ಕೆ ಆ ಟ್ರೈನ್ ನಿಲ್ಲಿಸ್ತಾ ಬರ್ತಾನೆ ದೇವ್ರು. ನಿಲ್ಲಿಸಿ ಅಲ್ಲಿ ಒಂದು ಸೆಕೆಂಡ್, ಒಂದ್ 2 ನಿಮಿಷ ಹಿಂಗ ಸ್ಟಾಪ್ ಆಗುತ್ತೆ. ಆ ಮನುಷ್ಯ ಹಿಂಗ ಆರ್ಕೊಳ್ತಾನೆ, ಅಷ್ಟು ಫಾಸ್ಟ್ ಅದು ಟ್ರೈನ್ ಹೋಗುತ್ತೆ ಪ್ರಿಯರೇ. ಯಾಕಂದ್ರೆ ದೇವರು ತನ್ನ ಒಂದು ಸ್ಥಳಕ್ಕೆ, ತನ್ನ ಒಂದು ಜರ್ನಿಗೆ ಕರೆದುಕೊಂಡು ಹೋಗ್ತಾನೆ ಅಂದ್ರೆ ಅಲ್ಲಿ ಒಂದು ಆಶೀರ್ವಾದ, ಅಲ್ಲಿ ಒಂದು ಶುಭವಿದೆ, ಅಲ್ಲಿ ಒಂದು ಕೃಪೆ ಇದೆ. ಅಲ್ಲಿ ಹೋಗ್ಲೇಬೇಕು ಅನ್ನೋದಿದ್ರೆ ಖಂಡಿತವಾಗಿ ದೇವ್ರು ಏನ್ ಮಾಡ್ತಾನೆ, ತಾನು ಹೇಗಾದ್ರೂ ಮಾಡಿ ಆ ಸ್ಥಳಕ್ಕೆ ದೇವರು ಕರೆದುಕೊಂಡು ಹೋಗ್ತಾನೆ ಪ್ರಿಯರೇ. ಅದನ್ನ ಹೋಗುವಾಗ, ಆ ಸ್ಥಳಕ್ಕೆ ಹೋಗುವಾಗ ಒಂದು ದೊಡ್ಡ ಅದ್ಭುತವನ್ನು ಅಲ್ಲಿ ನಡೆಯುತ್ತೆ ಪ್ರಿಯರೇ. ನೋನನ್ನು ಹೋಗಿದಾಗ ಈ ಒಂದು ನೂನನ್ನು ಒಳಗಡೆ ಆ ಮೀನು ಹೊಟ್ಟೆಗೆ 3 ಹಗಲು 3 ರಾತ್ರಿ ಇರ್ತಾನೆ. ಆತನ ಉಸಿಲಾಡಕ್ ಬರಲ್ಲ, ಈ ಕಡೆ ಮಿಸ್ಕಾಕ್ ಬರಲ್ಲ, ಈ ಕಡೆ ಮಿಸ್ಕಾಕ್ ಬರಲ್ಲ, ತಿರ್ಗಾಕ್ ಬರೋದಲ್ಲ. ಬಹಳ ಕಷ್ಟ ಆಗತ್ತೆ, ಬಹಳ ಸಂಕಟ ಆಗತ್ತೆ. ಅಯ್ಯೋ, ನಾನು ಎಂಥ ಹುರ್ಲನ್ನು ತಂದುಕೊಂಡ್ಬಿಟ್ಟೆ ಅಂತ ಹೇಳಿ ಆತನ ಏನ್ ಮಾಡ್ತಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ತೊಡಗ್ತಾನೆ. ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ಮಾಡಿದ್ದು ತಪ್ಪಾಯ್ತು, ನೀನ್ ವಿರುದ್ಧವಾಗಿ ನಾನು ನಡ್ಕೊಂಡಿದ್ದು ತಪ್ಪಾಯ್ತು. ನನಗೆ ಇದು ಒಂದು ಪಾಚಿನಲ್ಲೇ, ಇದು ಮೀನಿನ ಎಂಜಲದಲ್ಲೇ ಇದ್ರ ಒಳಗೆ ನಾನು ಹಾದು ಹೋಗ್ತಾ ಇದ್ದೇನೆ, ಆಳವಾದ ಸಮುದ್ರದಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ. ಎಲ್ಲೋ ಏನೋ ನಾನು ಕಷ್ಟ ಪಡ್ತಾ ಇದ್ದೇನೆ, ನಾನು ತಪ್ಪಾಯ್ತು, ನೀನನ್ನು ಕ್ಷಮಿಸಿಬಿಡು ಎಂಬುದಾಗಿ ಹೇಳುವಾಗ ಮೀನಕ್ಕೆ ದೇವರು ಅಪ್ಪಣೆ ಕೊಡ್ತಾನೆ. ಅದನ್ನು ತಗೊಂಡು ಒಣ ನೆಲದಲ್ಲಿ ಕಾರಂದ, ಅದು ಹೋಗಿ ಒಂದು ಒಣ ನೆಲದಲ್ಲಿ ಕಾರತ್ತೆ. 40 ದಿವಸ ಆತನ ಹಗಲು ರಾತ್ರಿ ನಡೆದು ಹೋಗ್ತಾನೆ ಪ್ರಿಯರೇ. ಅಷ್ಟು ದೂರ ತಾರ್ಸಿಗೆ ನಡೆದು ಹೋಗ್ತಾನೆ, ನೆನೆವೆ ಪಟ್ಟಣಕ್ಕೆ ನಡೆದು ಹೋಗ್ತಾನೆ. ಹೋಗಿ ತುಂಬಾ ದಣವಾಗುತ್ತೆ. ಅಲ್ಲಿ ಹೋಗಿ ಕೋಪದಿಂದ ಆ ಊರಿನ ಸ್ವಾರ್ಥ ಸಾರಿದು ಹೋಗ್ತಾನೆ ಪ್ರಿಯರೇ. ಹೇಳ್ತಾನೆ, 2 ದಿವಸ 3 ದಿವಸದಲ್ಲೇ ಈ ನೆನೆವೆ ಪಟ್ಟಣ ಪೂರ್ತಿ ನಾಶ ಆಗುತ್ತೆ, ಸುಟ್ಟೋಗುತ್ತೆ, ಇದನ್ನ ದೇವರು ಅಳಿಸ್ಬಿಡ್ತಾರೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಹೇಳಿಬಿಟ್ಟು ಹೋಗಿ ಒಂದು ಬಂಡೆ ಮೇಲೆ, ಬಂಡೆ ಮೇಲೆ ಹೋಗಿ ಕುತ್ಕೊಳ್ತಾನೆ. ಕುತ್ಕೊಳ್ಳುವಾಗ ಆ ಸೂರ್ಯನ ಬಿಸಿಲು ಅದನ್ನ ನೆತ್ತಿ ಹೊಡಿತೆ, ಕೆಳಗೂ ಸುಡುತ್ತೆ, ಮೇಲೂ ಸುಡ್ತಿರುತ್ತೆ, ತಲೆಯಲ್ಲಿ ಕೂಲಿರುವುದಿಲ್ಲ. ಆದ್ರೆ ಕುಂತು ಆ ಸಂಕಟ ಪಡ್ತಾನೆ. ಇರೋದಕ್ಕಿಂತ ನಾನು ಸಾಯೋದು ಎಷ್ಟೋ ಮೇಲಾಗಿತ್ತು ನೋಡು ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ತಪ್ಪಿಸ್ಕೊಂಡು ಮೀನೋಟಿನ ತಪ್ಪಿಸ್ಕೊಂಡು ಬಂದಿರ್ತಾನೆ, ಅಲ್ಲಿ ಹೋಗಿ ಆ ಬಿಸಿಲು ಅಲ್ಲಿ ಕೂಡ ಜಾಗ ಇಲ್ಲದೆ ಆತನು ಕುಂತ್ಕೊಂಡು ಸಂಕಟ ಪಡ್ತಾನೆ. ಇವಾಗ ದೇವರು ಒಂದು ಮರಕ್ಕೆ ಅಪ್ಪಣೆ ಕೊಡ್ತಾನೆ. ಆ ಮರ ಹೋಗಿ ಆತನ ಹಿಂದ್ಗಡೆ ಹೋಗಿ ಬೆಳೀತೆ. ಬಂಡೆ ಮೇಲೆ ಆ ಮರ ಬೆಳೀತೆ. ಎಲ್ಲಾದ್ರೂ ನೋಡಿದ್ದೀರಾ ಬಂಡೆ ಮೇಲೆ ಮರ ಬೆಳೆದಿರುತ್ತೆ? ಹೋಗಿ ಬಂಡೆ ಮೇಲೆ ಬೆಳೆಯುತ್ತೆ, ಒಳ್ಳೆ ರೀತಿಯಲ್ಲಿ ಆತನಿಗೆ ತಂಪು ಕೊಡುತ್ತೆ. ಅದು ಎಂತ ಐಸ್ ಅಂತ ಒಂದು ಗಾಳಿ ತಂಪು ಆತನಿಗೆ ಬಡ್ದಾಗ ಆತನು ಸುಖವಾಗಿ ಸಂತೋಷವಾಗಿ ಆಯವಾಗಿ ಇರ್ತಾನೆ ಪ್ರಿಯರೇ. ಅವಾಗ ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ಒಂದು ಗಳಿಗೆತ್ತಲ್ಲಿ ಆ ಒಂದು ಉಳುಕ್ ಅಪ್ಪಣೆ ಕೊಡ್ತಾನ. ಆ ಹೋಗಿ ಮರವನ್ನು ತಿಂದು ಬಿಡಂತಾರ. ಅದು ಹೋಗಿ ಮರವನ್ನು ತಿಂದು ಬಿಡುತ್ತೆ. ತಿಂದಾಗ ಮತ್ತೆ ಮಲಗಿರ್ತಾನ ಆಯಾಗಿ. ಆ ಒಂದು ಬಿಸಿಲು ಬಡಿತೆ. ಮತ್ತೆ ಎದ್ದು ನೋಡ್ತಾನೆ. ನೋಡಿ
ತುಂಬಾ ಸಂಕಟ ಪಡ್ತಾನೆ. ನಾನು ಯಾಕಾದ್ರೂ ಬಂದ್ಬಿಟ್ಟೆ, ನಾನು ಯಾಕಾದ್ರೂ ಇಲ್ಲಿ ನಿಂತ್ಕೊಂಡೆ, ನಾನು ಯಾಕಾದ್ರೂ ಇದ್ದೀನಿ ಜೀವಂತರ ಎಂಬುದಾಗಿ ತುಂಬಾ ಸಂಕಟ ಪಡ್ತಿರ್ತಾನೆ. ಪಡುವಾಗ ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಇಚ್ಛೆ ಬಂತೆ, ನಮ್ಮ ಆಲೋಚನೆಯಂತೆ ನಾವು ನಡೆದುಕೊಳ್ಳೋದಾದ್ರೆ ಏನಾದಿತ್ತು? ಸಂಸಾನಿಗೆ ದೇವರು ಹೇಳ್ತಾನೆ, ನೀನು ಯಾವ ಸಿರಿ ಸಂತಾನವಿಲ್ಲದೆ ನಿನ್ನ ಮಗನನ್ನು ಬೆಳೆಸಬೇಕಂದಾಗ ಆ ತಾಯಿ ಹಾಗೆ ಬೆಳೆಸಿರ್ತಾಳ. ಅವನು ಬೆಳೆದು ದೊಡ್ಡನಾದ್ಮೇಲೆ ತಾಯಿ ತಂದಿ ಮಾತನ್ನೇ ಮೀರಿ ಅವ್ನು ಏನ್ ಮಾಡ್ತಾನೆ, ಬೇರೆ ದೇಶಕ್ಕೆ ಹೊರಟೋಗ್ತಾನೆ. ಅಲ್ಲಿ ಹೋದಾಗ ಅನೇಕ ಶತ್ರುಗಳು ಅವನಿಗೆ ಎದುರಾಗ್ತಾರೆ. ಇಡೀ ಶತ್ರುಗಳನ್ನ ಅವನು ಈಜಿಯಾಗಿ ಚೂಟಿ ಹೋಗದು ಬಿಡ್ತಾನೆ, ಈಜಿಯಾಗಿ ಅವ್ರನ್ನ ಸಾಯಿಸಿ ಹೋಗದು ಬಿಡ್ತಾನೆ. ಎಲ್ಲ ಹೊಲ ಮನೆ ಅವ್ರು ಇರುವಂತ ಆಸ್ತಿಗಳನ್ನು ನಷ್ಟ ಮಾಡಿಬಿಡ್ತಾನೆ. ಆ ರೀತಿಯಾಗಿ ಆತನ ನಡ್ಕೊಳ್ಳೋದು ನೋಡಿ ಅವನ ಮೇಲೆ ಅನೇಕ ಶತ್ರು ಬೀಳ್ತಾರೆ. ಅವ್ನು ಹೇಗಾದ್ರೂ ಮಾಡಿ ಕೊಲ್ಬೇಕಂತ ಪ್ರಯತ್ನ ಮಾಡ್ತಾರೆ. ಯಾರೋ ಬಂದು ಅವ್ನು ಒಡೆಯಕ್ ಬರ್ತಾರೆ ಅಂದ್ರೆ ಒಂದು ಸೆಕೆಂಡ್ ಅವನನ್ನು ಮುಟ್ಟಕ್ ಆಗೋ ರೀತಿಯಲ್ಲಿ ಒಂದು ದೊಡ್ಡ ಶಕ್ತಿ ಗುಪ್ತವಾಗಿ ಆ ಶರೀರದಲ್ಲಿ ದೇವರು ಇಟ್ಟಿರ್ತಾನೆ. ಆದ್ರೆ ಯಾರಿಗೆ ಗೊತ್ತಾಗೋದಿಲ್ಲ, ಅದು ಯಾರಿಗೆ ಗೊತ್ತಿರೋದಿಲ್ಲ. ಆ ರೀತಿ ಒಂದು ಕೂದಲಲ್ಲಿ ಜಡಿ ಒಳಗೆ ಒಂದು ಕೂದಲಲ್ಲಿ ಇಟ್ಟಿದ್ದಾನೆ ಅನ್ನುವಂತಕ್ಕದ್ದು ಅದು ಯಾರ್ಯಾರಿಗೆ ಗೊತ್ತಿರಲ್ಲ. ಅದು ಗುಟ್ಟು ಯಾರಿಗೆ ಹೇಳಬಾರ್ದಂತ ಹೇಳಿರ್ತಾರೆ. ಆದ್ರೆ ಅವ್ನು ಏನ್ ಮಾಡ್ತಾನೆ, ಇವನು ಎಲ್ಲಾ ತರದಿಂದ ಪ್ರಯತ್ನ, ಶತ್ರುಗಳು ಅವನು ಕೊಲ್ಬೇಕಂತ ಪ್ರಯತ್ನ ಮಾಡ್ತಾರೆ. ಮಾಡಿದ್ರು ಕೂಡ ಪ್ರಿಯ ಸೋದರರು, ಯಾವಾಗ ನಾವು ದೇವ್ರ ಚಿತ್ತವನ್ನು ಮೀರಿ ಬಿಡ್ತೀವೋ, ಯಾವಾಗ ನಮ್ಮ ಇಷ್ಟ ಬಂದಂತೆ ನಾವು ನಡೀತೀವಿ, ಒಂದು ಹೆಣ್ಣಿನ ನೆರಳು ಅವನ ಮೇಲೆ ಬೀಳಬಾರ್ದಂತ ಅದೇ ಹೆಣ್ಣಿನ ಅವನ ಹತ್ರ ಬಿಡ್ತಾರೆ. ಆ ಹೆಣ್ಣನ್ನು ಬಂದು ಅವನಿಗೆ ಆಕೆ ಅವನಿಗೆ ಬಹಳ ಮರಳು ಮಾಡ್ತಾಳೆ. ಮಾಡಿ ಮೋಹಿಸಿ ಆಕೆ ಏನ್ ಮಾಡ್ತಾಳೆ, ಅವನ ಗುಟ್ಟನ್ನು ತಿಳ್ಕೊಳ್ತಾಳೆ. ಅವನು 3 ಸಲ ಒಂದು ತಪ್ಪಾದ ಗುಟ್ಟುಗಳನ್ನು ಹೇಳಿದ್ರು. ಆಕೆ 3ನೇ ಸಲಕ್ಕೆ ಸರಿಯಾದ ಗುಟ್ಟನ್ನು ಹೇಳೋವರೆಗೆ ಬಿಡದೆ ಕೇಳಿ ಆ ಗುಟ್ಟು ಗೊತ್ತಾದಾಗ ಅವನು ಮಲಗಿದಾಗ ಅವನು ಕೂದಲೆಲ್ಲ ಕಟ್ ಮಾಡ್ಬಿಡ್ತಾಳೆ. ಅವನ ಶಕ್ತಿ ಹೊಟ್ಟು ಹೋಯ್ತು ಪ್ರಿಯರೇ. ಎಲ್ಲರೂ ಬಂದ್ಬಿಡ್ತಾರೆ. ಹೊಡೆದು ಅವನನ್ನು ಏನ್ ಮಾಡ್ತಾರೆ, 2 ಕಣ್ಣನ್ನು ಕಿತ್ತಿ ಅವನ ಕಾಲನ್ನು ಮುರಿದು ಅವನು ಹೋಗಿ ಒಂದು ಆಳವಾದ ಒಂದು ಮಾಳಿಗೆಯಲ್ಲಿ ಅವನನ್ನು ತೂಗಿ ಹಾಕಿ ಬಿಡ್ತಾರೆ ಪ್ರಿಯರೇ. ಆಗ ಅವನು ತುಂಬಾ ಅಳ್ತಾನೆ, ದುಃಖ ಪಡ್ತಾನೆ, ನೋವು ಪಡ್ತಾನೆ, ಸಂಕಟ ಪಡ್ತಾನೆ. ನನ್ನ ತಂದೆ ಆದ ದೇವರ ಮಾತು ಮೀರಿ ಬಿಟ್ನಲ್ಲ, ಈಗ ನನ್ನ ಪರಿಸ್ಥಿತಿ ಎಂತದ್ದು, ನಾನು ಸಾಯಕ್ಕಾಗದೆ ಬದುಕದಾಗಿ ಜೀವಿಸ್ತಾ ಇದ್ದೀನಲ್ಲ ಇಲ್ಲಿ ಒಂದು. ನಾನು ಅವಾಗ ಅವನು ದೇವ್ರಿಗೆ ಕೇಳ್ತಾನೆ, ಕ್ಷಮಾಪಣೆ ಕೇಳಿ ದೇವ್ರೆ, ನನಗೆ ಮತ್ತೊಂದು ಸಲ ಶಕ್ತಿ ಕೊಡು, ನಾನು ಈ ದುಷ್ಟನ ಸಾಯಿಸಿ ನಾನು ಸತ್ತೋಗ್ತೀನಿ ಅಂತ ದೇವರಲ್ಲಿ ಕೇಳ್ತಾನೆ. ಯಾಕಂದ್ರೆ ಪ್ರಿಯರೇ, ನಾವು ತಪ್ಪು ಮಾಡುವಾಗ ನಮ್ಮಲ್ಲಿ ಸಹಜವಾಗಿ ಯಾವ ರೀತಿ ನೋವನ್ನು ಹೋಗಿ ಒಂದು ಬಂಡೆ ಮೇಲೆ ಕುತ್ಕೊಂಡು ಆ ಬಿಸಿಲು ಹೊಡೆತಕ್ಕೆ ನಾನು ಸಾಯ್ಬಾರ್ದ ಯಾಕ ಅಂತ ಅನ್ಕೊಂಡು ಅದೇ ರೀತಿ ಸಂಸಾನ ಕೂಡ ನಾನು ಸಾಯೋದೇ ಮೇಲು ಎಂಬುದಾಗಿ ಹೇಳ್ಕೊಳ್ತಾನೆ ಪ್ರಿಯರೇ. ದೇವರು ಮತ್ತೆ ಅವನಿಗೆ ಕೂದಲವನ್ನ ಬೆಳೆಸ್ತಾನೆ. ಆ ಕೂದಲ ಬಂದಾಗ ಆ ಕೂದಲದಲ್ಲಿ ಶಕ್ತಿ ಕೊಡ್ತಾನೆ. ಆಗ ಅವನೇನ್ ಮಾಡ್ತಾನೆ, ಕಟ್ಟಿ ಹಾಕಿದ ಮಳೆಗಿನೇ ಆತನ ಬಹುಶಕ್ತಿಯಿಂದ ಎಳೆದು ಹಿಂಗ್ ಮಾಡಿ ಬಿಟ್ಟು ಬಿಡ್ತಾನೆ. ಮುಗಿತಾ ಪೂರ್ತಿ ಆ ಕಂಬಗಳ ಎಳೆದು ಹಿಂಗ್ ಹೊಡೆದು ಬಿಡ್ತಾನೆ. ಮೇಲಿಂದ ಕೆಳಗಿಂದ ಎಲ್ಲ ಜನರು ಸತ್ತೋಗ್ತಾರೆ. ಇವನನ್ನ ನಾವು ಸಾಯಿ ಹೊಡೆದ್ವಲ್ಲ, ಇವನನ್ನ ನಾವು ಜೀವ ಸವ ಮಾಡಿಬಿಟ್ಟಿರಲ್ಲ ಅಂತ ಖುಷಿ ಪಟ್ಟು ಒಂದು ಪಾರ್ಟಿನ ಮಾಡ್ಕೊಂಡಿರ್ತಾರೆ ಮೇಲ್ಗಡೆ. ಅದನ್ನ ನೋಡ್ತಾನೆ, ಅದನ್ನ ನೆಲ ಮಾಗಿ ಹಿಡಿದು ಕಂಬ ಹಿಡಿದು ಎಳೆದ ತಕ್ಷಣ ಇಡೀ 2 ಅಂತಸ್ತು ಮುರಿದು ಬಿದ್ದು ಹೋಗಿ ಅವರೆಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಅವನು ಅದರೊಳಗಡೆ ಸತ್ತು ಹೋಗ್ಬಿಡ್ತಾನೆ ಪ್ರಿಯರೇ. ನಾವು ಇವತ್ತು ದೇವರ ಮಾತು ಮೀರಿದ್ರೆ ನಮಗೆ ಸಾವು ಖಚಿತ ಪ್ರಿಯರೇ. ಮತ್ತೆ ನಾವು ನೋಡ್ತೀವಿ, ಬಿಳಿ ಮೇನ್ ನೋಡ್ತೀವಿ. ಆ ಬಿಳಿ ಮೇನಿಗೆ ದೇವರು ಒಂದು ಅದ್ಭುತವಾದ ಪ್ರವಾದನೆಯಾಗಿ ಮಾಡಿರ್ತಾನೆ. ಒಬ್ಬ ಬಾಲಕನೊಬ್ಬನನ್ನು ಬಂದು ಅವನಿಗೆ ವಂಚನೆ ಪಡಿಸಿದಾಗೆ ಅವನ ಮಾತಿಗೆ ಮರಳಾಗ ಅವನಿಂದ ಹೋಗಿ ದೇವ್ರ ಮಾತು ಆಜ್ಞೆಯನ್ನು ಮೀರಿ ಅಲ್ಲಿ ಹೋಗ್ತಾನೆ. ದೇವ್ರು ಹೇಳಿದ ಕಾರ್ಯವನ್ನು ಮಾಡಿದ್ರು ಕೂಡ ದೇವ್ರು ಅವನಿಗೆ ಹೇಳ್ತಾನೆ, ನನ್ನ ಮಾತು ನೀನು ಮೀರಿದಕ್ಕಾಗಿ ಕಾರಣಕ್ಕೆ ನೀನು ಸತ್ತೇ ಸಾಯ್ತಿ ಅಂತ ಹೇಳ್ತಾನೆ ಪ್ರಿಯರೇ. ಅಲ್ಲಿ ಯುದ್ಧ ನಡೆಯುತ್ತೆ. ಅಲ್ಲಿ ಎಲೆನ ಮಕ್ಕಳು ಕೂಡ ಇರ್ತಾರೆ. ಅದು ಅಲ್ಲಿ ಕೂಡ ಬಿಳಿ ಮೇನು ಕೂಡ ಅವ್ರ ಜೊತೆಗೆ ಇರ್ತಾನೆ. ಎಲೆನ ಮಕ್ಕಳು ಕೂಡ ಅವ್ರ ಸತ್ತೋಗ್ತಾರೆ. ಬಿಳಿ ಮೇನು ಕೂಡ ಅವ್ರ ಜೊತೆ ಸತ್ತು ಹೋಗ್ತಾನೆ ಪ್ರಿಯರೇ. ಯಾಕಂತಂದ್ರೆ ದೇವರು ಕತ್ತಿಗೆ ಬಾಯಿ ಕೊಟ್ಟು ಬಾಯಿ ತೆರೆಸಿ ಮಾತನಾಡಿದಂತ ದೇವರು, ಆತನ ಕಣ್ಣು ತೆರೆಸಿದಂತ ದೇವರು, ಆತನು ಬಿಡದೆ ಮತ್ತೆ ಆ ದುಷ್ಟನ ಹಿಂದೆ ಹೋಗಿದ್ದ ಒಂದೇ ಕಾರಣಕ್ಕೆ ಆತನಿಗೆ ಘೋರವಾದ ಮರಣವನ್ನು ಬಂತು ಪ್ರಿಯರೇ. ನಾವೇನ್ ಮಾಡ್ತಾ ಇದ್ದೀವಿ, ದೇವ್ರ ಚಿತ್ತಕ್ಕೆ ನಾವು ಒಳಗಾಗಿ ದೇವರ ಆಲೋಚನೆ ನಾವು ಕೇಳಬೇಕು, ದೇವರ ಆಜ್ಞೆ ನಾವು ಕೇಳಬೇಕು. ದೇವರ ಚಿತ್ತದ ಒಂದು ಕೂದಲಲ್ಲಿ ಉದುರಿಸಕ್ಕಾಗಲ್ಲ. ದೇವ್ರ ಚಿತ್ತ ಇಲ್ಲದ ಒಂದು ಕೂದಲ ಬೆಳ್ಳಗೆ ಕರಗೆ ಮಾಡ್ಲಿಕ್ಕಾಗಲ್ಲ. ದೇವರ ಚಿತ್ತವನ್ನು ಗುಡಿಸ್ಲಿ ಸೊನ್ನೆ ಆದ್ರೂ ಕೂಡ ಅಳಿಸಿಕ ಸಾಧ್ಯವಿಲ್ಲ ಪ್ರಿಯರೇ. ಇವತ್ತು ದೇವರ ಚಿತ್ತ ಏನೈತಿ ನಾವು ಕೇಳಿ ನಡೆಯೋದಾಗಿದ್ರೆ ದೇವರು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಅದ್ಭುತಗಳು ನಮಗೆ ಆತನ ಇಟ್ಟಿದ್ದಾನೆ ಪ್ರಿಯರೇ. ಆತನ ಮುಂದೆ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಶಕ್ತನಾಗಿದ್ದಾನೆ, ಉಪಯೋಗಿಸ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಒಂದು ದಿವಸ ನನಗೆ ಒಂದು ಫೋನ್ ಬಂತು. ತಕ್ಷಣ ನೀವು ಬರ್ಬೇಕು ಎಂಬುದಾಗಿ ಒಂದು ಫೋನ್ ಬಂತು. ನಾನು ಫೋನ್ ಬಂದಾಗ ಹೊರಗೆ ನಿಂತ್ಕೊಂಡು ನಿಂತ್ರಕ್ಕೆ ಬೇಸರ ಮಾಡ್ಕೊಂಡು ಬೇಜಾರಾಯ್ತು. ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನನಗೆ ಅಷ್ಟು ದೂರ ಈ ಸಮಯದಲ್ಲಿ ನಾನು ಜರ್ನಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಾಗ ನನಗೆ ದೇವರು ಹೋಗ್ಲೇಬೇಕು ಅಂತ ಹೇಳಿದ್ರು. ಆ ಟೈಮ್ನಲ್ಲೇ ನಾನು ಹೆಂಗ್ ಹೋಗುದು, ಟೈಮ್ ಆಗಿ ಹೋಯ್ತಲ್ಲ, ನಾನು ಒಬ್ಬಳೆ ಹೆಣ್ಮಗಳು ಹೋಗುದು, ನಾನು ಹೇಗೆ ಹೋಗುದು ಎಂಬುದಾಗಿ ನಾನು ಯೋಚನೆ ಮಾಡ್ತಿರುವಾಗ ಪ್ರಿಯರೇ, ನನಗೋಸ್ಕರ ದೇವರು ಅಲ್ಲಿ ಒಂದು ಬಸ್ ಕಾದಿಡಿಸಿದ್ರು ಪ್ರಿಯರೇ. 1/2 ಅವರ್ ಹಿಂದ್ಗಡೆ ಹೋಗುವಂತ ಬಸ್ಸು 1/2 ಅವರ್
ಮತ್ತೆ ಮುಂದಕ್ಕೆ ಹೋಗುವಂತ ಟೈಮ್ ಹಾಕ್ಸಿ ಆ ಬಸ್ ಅಲ್ಲೇ ನಿಲ್ಸಿದ್ರು ಪ್ರಿಯರೇ. ಎಲ್ಲಾ ಬಸ್ಸು ಹೋಗಿದ್ದು, ಅದೊಂದು ಬಸ್ ನಿಂತಿತ್ತು. ನಾನು ಹೋಗಿ ನೋಡಿದ ತಕ್ಷಣ ಆ ಬಸ್ ನಿಂತಿತ್ತು, ಎಲ್ಲ ಸೀಟ್ ಫುಲ್ ಆಗಿದ್ದು. ನನಗೋಸ್ಕರ ಒಂದು ಸೀಟ್ ಮುಂದ್ಗಡೆ ಒಂದು ಸೀಟ್ ದೇವರು ಇಟ್ಟಿದ್ರು ಪ್ರಿಯರೇ. ನನ್ನ ಸೇಫ್ ಆಗಿ ಆ ಸ್ಥಳಕ್ಕೆ, ಆ ಸೇವೆಗೆ ಕರ್ಕೊಂಡು ಹೋಗಿ ಮುಟ್ಟಿಸಿದ್ರು ಪ್ರಿಯರೇ. ಕಾಯ್ತಾ ಇದ್ರು. ಕೊನೆಯ ಪ್ರಾರ್ಥನೆ ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಎಂಬುದು ಹಾಗೆ. ಪ್ರಿಯ ಸೋದರ ದೇವರ ಚಿತ್ತವಾಗಿದ್ರೆ, ದೇವರು ಬಿಡುಗಡೆ ಕೊಡ್ಬೇಕನ್ನಾಗಿದ್ದಾರೆ, ದೇವರು ಒಬ್ಬರು ರಕ್ಷಣೆ ಕೊಡ್ಬೇಕನ್ನಾಗಿದೆ, ದೇವರು ಒಬ್ಬರಿಗೆ ಒಂದು ಅದ್ಭುತವನ್ನ ಮಾಡ್ಬೇಕನ್ನಾಗಿದ್ರೆ, ಖಂಡಿತವಾಗಿ ದೇವರು ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ನಾವು ಯಾವತ್ತೂ ದೇವರ ಆಲೋಚನೆ ಇಟ್ಟು ನಡೆಯೋದಾಗಿದ್ರೆ ನಾವು ಯಾವ ತೂಪನಿಗೆ ಒಳಗೆ ಹೋಗೋದಿಲ್ಲ, ಯಾವ ಕಷ್ಟಕ್ಕೆ ಒಳಗೆ, ಯಾವ ಉರುಳಿಗೆ ಸಂಕಟಕ್ಕೆ ನಾವು ಒಳಗಾಗೋದಿಲ್ಲ. ಎಷ್ಟೋ ಸಲ ದೇವರ ಮಾತು ಮೀರಿ ಹೋಗಿ ಎಷ್ಟೊಂದು ಅವಮಾನಗಳನ್ನು, ಎಷ್ಟೊಂದು ದುಃಖ ಕಷ್ಟಗಳನ್ನು ಹೊಂದಿಕೊಂಡು ಬಂದವಳು ನಾನು. ಆ ಒಂದು ದೇವರು ನನಗೆ ಕೊಟ್ಟ ಪೆಟ್ಟುಗಳು ಆ ಒಂದು ಮರೆಯದಂತೆ ಅವನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾನು ಹೀಗೆ ನಡೀತಕ್ಕ ದಾರಿ ಎಂದರೆ, ಚಿತ್ತ ಇದ್ದರೆ ಮಾತ್ರ ಹೋಗೋಣ, ಚಿತ್ತವಿಲ್ಲದ್ರೆ ಬೇಡ ಎಂಬುದ ಹಾಗೆ. ಹೌದು ಪ್ರಿಯರೇ, ಚಿತ್ತ ಇದ್ದಾಗ ಹೋದಾಗ ಅಲ್ಲಿ ದೊಡ್ಡ ಕಾರ್ಯವನ್ನು ನಮಗೋಸ್ಕರ ಕಾದಿರುತ್ತೆ ಪ್ರಿಯರೇ. ನಾವು ಕೆಲವೊಂದು ಸಲ ಬಹಳ ನಮ್ಮನ್ನ ಒಂದು ಊರಿಗೆ ಮತ್ತೆ ಇನ್ವರ್ಟ್ ಮಾಡಿದ್ರು, ನಾವು ಅಲ್ಲಿಗೆ ಹೋದೆ 3 ದಿವಸನೂ ಹೋಗ್ಬೇಕೆಂಬುದು ದೇವರು ಹೇಳಿದ್ರು. 3 ದಿವಸನು ನಾನು ಅಲ್ಲಿ ಹೋದೆ. ನನಗೆ ತುಂಬಾ ಕೆಲಸ ಇತ್ತು, ತುಂಬಾ ನನಗೆ ಎಲ್ಲ ತರದ ಅರ್ಜೆಂಟ್ ಇತ್ತು. ಆದ್ರೂ ಕೂಡ ದೇವರು ಬಿಟ್ಟು ಹೋಗು ಅಂತ ಹೇಳಿದ್ರು. ಬಿಟ್ಟು ಹೋದಾಗ ಅಲ್ಲಿ ಅವ್ರು ನನಗೆ ಅವಮಾನ ಮಾಡಕ್ ತೊಡಗಿದ್ರು, ಒಂಥರ ಮನಸ್ಸಿಗೆ ನೋವು ಕೊಡ್ಲಿಕ್ಕೆ ತೊಡಗಿದ್ರು. ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಬೇಡ, ಇವ್ರು ದೇವ್ರ ಶಬ್ದಕ್ಕೆ ಕೆಡಲ್ಲ, ಇವ್ರು ಇದ್ಯಾರಾಗಲ್ಲ, ಇವ್ರು ಯಾವ್ದು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳೋರಲ್ಲ ಇವರು, ನಾನು ಇಲ್ಲಿದ್ದು ವ್ಯರ್ಥ ಎಂಬುದಾಗಿ 3 ದಿವಸ ನನಗೆ ಕಳವಳ ಆಗ್ತಿತ್ತು. 3 ದಿವಸ ನನಗೆ ತುಂಬಾ ಬಿಟ್ಟು ಬಂದ್ಬಿಡ ನಾನು ಒಂಥರ ಆಗ್ತಾ ಇತ್ತು ಪ್ರಿಯರೇ. ಆ ತರ ಸನ್ನಿವೇಶ ನನಗೆ ಅಲ್ಲಿ ಕಾಣ್ತಾ ಇತ್ತು. ಆ ತರ ಅಡ್ಡಿ, ಆ ತರ ಶೋಧನೆ ನನಗೆ ಅಲ್ಲಿ ಕಾಣ್ತಾ ಇತ್ತು. ಇವರೆಲ್ಲ ಐದರಾಗಿ ನಡೆದು ಏನು ಪ್ರಯೋಜನ ಎಂಬುದಾಗಿ ನನ್ನ ಮನಸ್ಸಿಗೆ ಬೇಡ ಅನಿಸ್ತಾ ಇತ್ತು ಪ್ರಿಯರೇ. ಆದ್ರೂ ದೇವರು ನನ್ನನ್ನು ಹೇಗೋ ಮಾಡಿ ಒಂದೊಂದು ಸನ್ನಿವೇಶದಲ್ಲಿ ಕೂಡ ನನ್ನ ಸಂಗಡ ಮಾತಾಡ್ತಾ ಅಲ್ಲಿ ನಿಂತು ನನಗೆ ಪ್ರಾರ್ಥನೆ ಮಾಡಿ ನಿಂತಿರೋ ಪ್ರಿಯರೇ. ನಾನು ನಿಂತಿರೋದು ಒಂದು 6 ಗಂಟೆಗೆ ಪ್ರಾರ್ಥನೆ, 6 ಗಂಟೆಗೆ ಪ್ರಾರ್ಥನೆ 9 ಗಂಟೆವರೆಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅನೇಕ ಜನಗಳಿಗೆ ದೇವರ ಪ್ರವಾದನೆ ಹೇಳ್ತಾ ಇದ್ದಾನೆ, ಅನೇಕ ಜನರ ಮುಟ್ಟುತ್ತಾ ಇದ್ದಾನೆ, ಬಿಡುಗಡೆ ಕೊಡ್ತಾ ಇದ್ದಾನೆ. ಒಂದು ಮಗಳಿಗೆ ನಾನು ದೇವರು ಮಾತನಾಡ್ತಾ ಇದ್ದೇನೆ, ತಕ್ಷಣ ಗಂಡನಿಗೆ ಫೋನ್ ಮಾಡಿ ನೀವು ಎಲ್ಲಿದ್ರೆ ಇಲ್ಲಿ ಬರ್ಬೇಕೆಂಬುದಾಗಿ ಕರೆದ್ಲು ಪ್ರಿಯರೇ. ಆ ಇಷ್ಟು ಅಳ್ತಾ ಇದ್ಲು. ಗಂಡ ಬಂದ ತಕ್ಷಣ ದೇವರು ಆಕೆ ಮುಂದೆ ಹೇಳಿದ್ದು ಮಾತು ತಿರ್ಗಾ ಒಂದ್ಸತಿ ಆ ಮಗನ ಮುಂದೆ ಹೇಳುವಾಗ ಅವನ ಹೆಂಡತಿ ಮಖ ಬಹಳ ಅಸಹ್ಯವಾಗಿ ನೋಡದ ಪ್ರಿಯರೇ. ನಾನು ಹೇಳಿದೆ, ಇದು ಮಾತನಾಡ್ತಕ್ಕ ದೇವರು ನನ್ನ ಆಲೋಚನೆ ಅಲ್ಲ. ಯಾವತ್ತಾದ್ರೂ ನೀವು ನನ್ನ ಭೇಟಿಯಾಗಿದ್ದೀರಾ? ಇವತ್ತು ತಾನೇ ನಮ್ಮನ್ನು ನೋಡ್ತಾ ಇರೋದು, ನಿಮ್ಮನ್ನು ಮಕ ನೋಡಿದ್ದೀನಿ, ನಿಮ್ಮನ್ನು ನೋಡಿದ್ದೀನ ನಾನು? ಇಲ್ವ ತಾನೇ? ದೇವರು ನಿಮಗೆ ಮಾತನಾಡ್ತಾನೆ, ಕೊಂಚ ಸಮಯ ನಿನ್ನ ಹೆಂಡತಿ ಮಕ್ಕಳಿಗಾಗಿ ಕೊಡು, ನಿನ್ನ ಆರೋಗ್ಯವನ್ನು ಕಾಪಾಡಿಕೊ, ನಿನ್ನ ಹಣ ಆಸ್ತಿಗಾಗಿ ನೀನು ಓಡ್ತಾ ಇದೆಯಾ, ಅದು ಒಂದು ದಿನ ನಿನಗೆ ಶಾಶ್ವತವಾದ ಪೆಟ್ಟು ಕೊಡುತ್ತೆ ಎಂಬುದಾಗಿ. ಸೊ ಆ ಮನುಷ್ಯನಿಗೆ ವಿಧೇನಾಗಿ ಮುಟ್ಟಿಗಳಾಗಿ ಕೆಳಗೆ ಕುತ್ಕೊಂಡು ಪ್ರಾರ್ಥನೆ ಮಾಡಿಸಿಕೊಂಡ್ರೆ ಪ್ರಿಯರೇ. ಇವತ್ತು ಅವತ್ತಿನ ದಿನ ನಡೆದಂತ ಒಂದೊಂದು ಕುಟುಂಬದಲ್ಲಿ ಜನ ಬಿಡ್ಲಿಕ್ಕೆ ತಯಾರಿಲ್ಲ. ಜನ ಒಂಥರ ನನ್ನನ್ನ ತುಂಬಾ ದೇವರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ, ಬಿಡುಗಡೆ ಕೊಡ್ರಿ. ಎಂಥವ್ರಿಗೆ ದೇವರಲ್ಲಿ ಬಿಡುಗಡೆ ಕೊಟ್ಟರು ಪ್ರಿಯರೇ. ಒಂದು ದೊಡ್ಡ ಅದ್ಭುತಗಳು ಅಲ್ಲಿ ನಡೀಲಿಕ್ಕೆ ಶುರುವಾಯಿತು ಪ್ರಿಯರೇ. ಇವತ್ತು ನಾವು ಮಂಡಕ್ಕೆ ಬೀಳಬಾರ್ದು, ನಮ್ಮ ಯೋಚನೆ ನಡೀಬಾರ್ದು. ಎಂತ ಉಪದ್ರಗಳು ಬರ್ಲಿ, ಎಂತ ಶೋಧನೆ ಬರ್ಲಿ, ಎಂತ ಅವಮಾನ ಬರ್ಲಿ, ನಾವು ಕರ್ತನಿಗೆ ಒಳಗಾಗಿ ಹೋಗ್ಬೇಕು. ಹೋದಾಗ ಅಲ್ಲಿ ಎಷ್ಟೋ ಕಷ್ಟ ಆಗ್ತದೆ, ಎಷ್ಟೋ ಸಮಸ್ಯೆ ಆಗ್ತದೆ, ಆದ್ರೂ ಕೂಡ ದೊಡ್ಡ ಅದ್ಭುತ ನಡೀತೆ ಪ್ರಿಯರೇ. ಉಪಯೋಗಿಸ್ತಾರೆ, ದೇವ್ರು ಮಾಡೇ ಮಾಡ್ತಾರೆ ಕಾರ್ಯ. ಅಲ್ಲಿ ಒಂದು ಫಲ ನಮಗಾಗಿ ಕಾದಿದೆ. ನಾವು ಸಂಸನಂತೆ ಆಗೋದು, ಬಿಳಿಮೆನಂತೆ ಆಗೋದು, ನಾವು ನೂನನಂತೆ ಆಗುವಂತ ಆಲೋಚನೆ ನಮಗೆ ಇರೋದು ಬೇಡ. ನಾವು ದೇವರ ಆಲೋಚನೆ ತಕ್ಕಂತೆ ನಡೆಯೋಣ. ದೇವರು ನಮಗೆ ಉಪಯೋಗಿಸ್ಕೊಳ್ತಾನೆ. ಪ್ರಿಯ ಸೋದರಿ, ನಾವು ನೋಡ್ತೇವೆ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೈತಾನ ಆ ರೀತಿ ನಮ್ಮನ್ನ ಬೋರ್ಡ್ ಮಾಡ್ತಾನೆ. ನಾವು ಸೈತಾನಗೊಳಗಾಗದೆ ಎಚ್ಚರವಾಗಿ ನಾವು ಪ್ರಾರ್ಥನೆ ಪ್ರತಿಯೊಂದು ವಿಷಯಕ್ಕೆ ನಾವು ಹೆಜ್ಜೆ ಇಡುವಾಗ, ದೇವರ ಮುಂದೆ ನಿಂತುಕೊಳ್ಳುವಾಗ, ದೇವರು ಆತನೇನ್ ಮಾಡ್ತಾನೆ, ನಮಗಾಗಿ ಅಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ಇಟ್ಟಿರ್ತಾನೆ. ಒಬ್ಬರಿಗೆ ಬಿಡುಗಡೆ ಇಟ್ಟಿರ್ತಾನೆ, ಒಬ್ಬರ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನು ದೇವರು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ದಿವಸ ನಾನು ಹೋಗಿ ಒಂದು ಕೋರ್ಟ್ ಹತ್ರ ನಿಂತ್ಕೊಂಡಿದ್ದೆ. ಒಬ್ಬ ಮನುಷ್ಯನಿಗೆ ಸಹಾಯ ಕೇಳ್ತಾ ಇದ್ದೆ. ನನಗೆ ಬರೆಯಕ್ಕೆ ಬರ್ತಾ ಇಲ್ಲ, ನೀವು ಬರ್ದು ಕೊಡ್ತೀರಾ ನನಗೆ ಎಂಬುದಾಗಿ. ಅವ್ರು ಹೇಳುವಾಗ ಯಾಕೆ ಬಂದಿದ್ದೀರಿ ಇಲ್ಲಿ ಅಂತ ಕೇಳುವಾಗ, 20 ವರ್ಷ ನಾವು ಈ ಒಂದು ಕೇಸಿಗೆ ಅಡ್ಡಾಡಿದ್ದೀವಿ. ನಮ್ಮ ತಂದೆ ಸತ್ತು ಹೋಗ್ಬಿಟ್ರು, ಎಲ್ಲ ನಮ್ಮಿಂದ ರೊಕ್ಕ ಕಳ್ಕೊಂಡು, ಆಸ್ತಿ ಕಳ್ಕೊಂಡು, ಆದ್ರೆ ಕೇಸ್ ಮುಗಿತಾ ಇಲ್ಲ. ನಾವು ತುಂಬಾ ಕಷ್ಟದಲ್ಲಿ ಬಿದ್ದ್ಬಿಟ್ಟಿದೀವಿ ಅಂತ ಹೇಳಿ ನಾನು ಹೇಳಿದೆ, ಇವತ್ತು ಈ ದಿವಸ ನಿಮ್ಮ ಕೇಸ್ ನಾಳೆ ನಾಡ್ದನ ನಿಮ್ ಕೇಸ್ ಎಲ್ಲ ಮುಗಿದು ಬಿಡುತ್ತೆ ಅಂತ ಹೇಳಿದೆ. ಯಪ್ಪ ನನಗೆ ಏನ್ ಹೇಳ್ತಾ ಇದ್ರಿ ಸಿಸ್ಟರ್? ನಾನು ಹೇಳ್ತಾ ಇಲ್ಲ, ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ ಕೇಸ್ ಮುಗೀತು, ಇದು ನಿಮ್ಗೆ ಕೇಸ್ ಅಂತ್ಯ ಆಗುತ್ತೆ ಅಂತ ಹೇಳಿದೆ ನಾನು. ಯಪ್ಪ ತಿರ್ಗ ನನಗೆ ಫೋನ್ ಮಾಡ್ಲಿಕ್ಕೆ ಕೇಳಕೊತ್ರು. ಒಂದು ಮುದ್ದತ್ತಿಗೆ ಹೋದ, ಮತ್ತೆ ತಡೆಗಟ್ಟು ನಿಲ್ಸಿದ್ರು, ನಾಳೆ ನಾಡ್ದ ಬನ್ನಿ ಅಂತ ಹೇಳಿದ್ರು. ನಾನು ಹೇಳಿದೆ 3 ದಿವಸದಲ್ಲಿ ನಿನ್ ಕೇಸ್ ಮುಗಿತ್ತಂಬುದಾಗಿ ಹೇಳಿದೆ. 3ನೇ ದಿವಸಕ್ಕೆ
ಹೇಳ್ತಾನೆ, ಇವತ್ತು ಕೇಸ್ ಇದೆ ಮೇಡಮ್ ಅವರೇ, ಇವತ್ತು ಕೇಸ್ ಇದೆ, ನನ್ಗೆ ಏನಾಗುತ್ತೆ ಗೊತ್ತಿಲ್ಲ, ಭಯ ಆಗ್ತದೆ, ನೀವು ಹೇಳಿದ್ದೊಂದು ಸತ್ಯ, ನಮ್ಮ ನಿದ್ದೆ ಬರ್ತಾ ಇಲ್ಲ ನಮಗಾಗಿ ಕೈ ಬಿಡಬೇಡಿ, ಪ್ರಾರ್ಥನೆ ಮಾಡಿ. ನಾನು ಒಂದು ರೋಡಲ್ಲಿ ನಿಂತಿದ್ದೆ, ಈ ರೋಡ್ ಜರ್ನಿ ಈ ಕಡೆಯಿಂದ ಆ ಕಡೆ ನಾನು ಇದಾಗಿ ಬರ್ತಾ ಇರುವಾಗ ಆ ಫೋನ್ ಬಂತು, ಎತ್ತಿ ನಾನು ಮಾತಾಡ್ತಿದ್ದೆ. 1 ನಿಮಿಷ ಇರಪ್ಪ, ರೋಡ್ ದಾಟ್ತಾ ಇದ್ದೀನಿ. ರೋಡ್ ದಾಟಿ 1 ಸೆಕೆಂಡ್ ಅಲ್ಲೇ ನಿಂತು ನಾನು ಪ್ರಾರ್ಥನೆ ಮಾಡಿ, ದೇವ್ರೆ ನೀನು 3 ದಿವಸದಲ್ಲಿ ಕೇಸ್ ಮುಗಿತಂತೇಳಿ, ಈ ಕೇಸ್ ನೀನು ಮುಗಿಸ್ಲೇಬೇಕು ದೇವ್ರೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದ ತಕ್ಷಣ ಕೇಸ್ ಮುಗಿತ್ತು ಮಗಳೇ ಅಂದ್ಬಿಟ್ರು. ಮುಗಿತ್ತಂತ ಹೇಳ್ತಾ ಇದ್ದಾರೆ ಸ್ವಾಮಿ, ಕೇಸ್ ಮುಗಿತ್ತು. 4 ಗಂಟೆ 6 ಗಂಟೆ ಆಯ್ತು. 6 ಗಂಟೆ ಮೇಲೆ ಅವ್ರ ವಕೀಲ ಹೊರಗಡೆ ಬಂದ, ಅಪ್ಪ ನಿನ್ನ ಕೇಸ್ ರದ್ದಾಯ್ತು, ಮುಗೀತು, 5 ಪೈಸೆ ನೀನು ಕಟ್ಟಂಗಿಲ್ಲ, ಅವ್ರಿಗೆ ಶತ್ರುಗಳಿಗೆ ಕೇಸ್ ಉಲ್ಟಾ ಆಯ್ತು ಎಂಬುದಾಗಿ. ಪ್ರಿಯರೇ, ಆ ಕ್ಷಣದಲ್ಲಿ ಆತನ ನನಗೆ ಫೋನ್ ಮಾಡಿಕೊಳ್ಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿಬಿಟ್ಟ. ಯಾವ ದೇವರು ನಮ್ಮನ್ನು ಕಾಪಾಡಲಿಲ್ಲ, ಯೇಸು ಕ್ರಿಸ್ತ ನಮ್ಮನ್ನು ಕಾಪಾಡ್ಬಿಟ್ಟ. ಯೇಸು ಕ್ರಿಸ್ತನ ಬಗ್ಗೆ ಎಷ್ಟು ದೇಶಿಸಿದವರು ನಾವು, ಆದ್ರೆ ಆತನೇ ನಮ್ಮನ್ನು ಕೈ ಹಿಡಿದ ಎಂಬುದಾಗಿ. ಪ್ರಿಯರೇ, ಯಾವನ್ನು ನಾವು ದೇಶಿಸ್ತೀವಿ, ಯಾವುದು ನಾವು ಅಲ್ಗಳಿತೀವೋ, ಯಾವುದು ನಾವು ನಂಬೋದಿಲ್ಲ, ಅದೇ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು, ಒಂದು ಆಶೀರ್ವಾದವನ್ನು, ಒಂದು ದಯವನ್ನು ತೆಗೆದುಕೊಂಡು ಬರುತ್ತೆ. ಪ್ರಿಯರೇ, ನೀವೆಲ್ಲರೂ ದೇವರನ್ನು ನಂಬಿ ಶಾಂತರಾಗಿದ್ದುಕೊಂಡು ಈ ಒಂದು ಆಡಿಯನ್ನು ನೀವು ನೋಡುವಾಗ ಅನೇಕರಿಗೆ ಸಣ್ಣ ಮಾಡಿ, ಅನೇಕರಿಗೆ ಕಳಿಸ್ರಿ, ಸ್ವಾರ್ಥೆಯನ್ನು ತಲುಪಿಸಿರಿ. ಮತ್ತೆ ಇದನ್ನು ಕೇಳ್ರಿ, ಅಳವಡಿಸಿಕೊಳ್ರಿ. ನೀವು ದೇವರು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡ್ಲಿಕ್ಕೆ ಹೋಗ್ತೇನೆ. ಯಾರೋ ಒಂದು ಮನುಷ್ಯನು ದೂರದಲ್ಲೇ, ಆತನು ಒಂದು ಯವನಸ್ಥ ಹುಡುಗನಾಗಿದ್ದಾನೆ, ಮತ್ತೆ 26 ವಯಸ್ಸಿನ ಹುಡುಗ ಆಗಿದ್ದಾನೆ. ಆ ಹುಡುಗ ಒಂದು ಕೆಲಸಕ್ಕಾಗಿ ಓಡಾಡ್ತಾ ಇದ್ದಾನೆ. ಅವನಿಗೆ ದೇವರು ಇನ್ನೂ ಒಂದು 15 ದಿವಸದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಕೊಡ್ಲಿಕ್ಕೆ ದೇವರು ಸಿದ್ಧ ಮಾಡಿದ್ದಾನೆ. ಆತನನ್ನು ದೇವರು ಯೇಸುಸ್ವಾಮಿತಲ್ಲಿ ಬಂದು ಕೇಳ್ತಾ ಇದ್ದಾನೆ, ದೇವರೇ ನೀನಾದರೂ ನನ್ನನ್ನು ಕೈ ಬಿಡಬೇಡ, ನನಗೆ ಕೆಲಸ ಕೊಡು. ಆದರೆ ನಿನ್ನ ಸೃಷ್ಟಿ ಮಾಡಿ ಜೀವ ಕೊಟ್ಟ ದೇವರು ನಿನಗೆ ಒಂದು ಕೆಲಸವನ್ನು ಕೊಡ್ತಾ ಇದ್ದಾನೆ. ಪ್ರಿಯ ಸಹೋದರರೇ, ನಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡುವ, ಸರ್ವಶಕ್ತನಾಗಿರುವಂತ ದೇವರೇ, ಯಾರ್ಯಾರು ಕರ್ತನೆ ಆಡೆಯನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ನೋಡಿ ಅಪ್ಪ, ಅವ್ರಿಗೆ ವಿಚಾರಿಸ್ತಾ ಇದ್ದಾರೆ ಸ್ವಾಮಿ, ನಂಬುತ್ತಾ ಇದ್ದಾರೆ, ವಿಶ್ವಾಸ ಮಾಡ್ತಾರೆ, ಅಂಥವ್ರಿಗೆ ಒಂದು ದೊಡ್ಡ ಅದ್ಭುತಗಳನ್ನು ನೀನು ಮಾಡು. ನೆಕ್ಸ್ಟ್ ಸಲ ಅವರು ನನಗೆ ಫೋನ್ ಮಾಡಿ ತಿಳಿಸ್ಬೇಕು, ನೀವು ಹೇಳಿದ್ದ ಪ್ರವಾದನೆ ನಮ್ಮ ಜೀವನದಲ್ಲಿ ನೆರವೇರ್ತಂಬುದಾಗಿ. ಪರಿಶುದ್ಧಾತ್ಮನೇ ದೇವರೇ, ನೀನು ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಹೊಂಟಿದ್ದೆ ಸ್ವಾಮಿ. ಎಷ್ಟೋ ಹಳ್ಳಿಗಳು, ಗ್ರಾಮಗಳು, ಎಷ್ಟೋ ಜನಗಳಿಗೆ ನೀನು ಬಿಡುಗಡೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಪರಿಶುದ್ಧಾತ್ಮನೇ. ಒಂದೊಂದು ಕುಟುಂಬದ ಒಂದೊಂದು ಮನಸ್ಸಿನೊಳಗೆ ನೀನು ಹಾದು ಹೋಗ್ತಾ ಇದ್ದೀವಿ ಪರಿಶುದ್ಧಾತ್ಮನೇ. ಒಬ್ಬೊಬ್ಬರು ನೀನು ಮುಟ್ಟುತ್ತಾ ಇದ್ದೀವಿ. ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಪ್ರಯತ್ನ ಮಾಡ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯಾವ ರೀತಿ ದುಡುಕಬಾರ್ದೆಂಬುದಾಗಿ ದೇವರು ಅವ್ರನ್ನ ಮುಟ್ಟುತ್ತಾ ಇದ್ದಾನೆ. ದೇವರು ಅವ್ರನ್ನ ಹಿಡಿದಿರುವಂತ ಕೆಲಸವನ್ನು ನೆರವೇರಿಸಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಹಾಲೆಲ್ಲೂ ಯಾರೋ ಒಬ್ಬರು ಅನಾರೋಗ್ಯ, ತಲೆಗೆ ಅನೇಕ ರೀತಿ ವ್ಯಾಧಿಯನ್ನು ತಲೆಗೆ ಬಂದಿದೆ, ಅದರಿಂದ ಬಹಳ ಬಾಧೆ ಪಡ್ತಾ ಇದ್ದಾರೆ, ಅದರಿಂದಲೂ ದೇವರು ಮುಟ್ಟಿ ಬಿಡುಗಡೆ ಕೊಡ್ತಾ ಇದ್ದಾನೆ. ಹಾಲೆಲ್ಲೂಯ್ಯ. ಯಾರೋ ಒಬ್ಬರಿಗೆ ಬೆನ್ನಿನಲ್ಲಿ ಅನೇಕ ರೀತಿ ಬಾಧೆ ಬರ್ತಾ ಇದೆ, ಅವನು ಕೂದಲಿಂದ ಹಿಡಿದು ಆ ಬೆನ್ನಿನಿಂದಲೂ ಅವರಿಗೆ ತುಂಬಾ ಕಷ್ಟವಾಗ್ತಾ ಇದೆ, ಅದನ್ನು ಕೂಡ ದೇವರು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ. ಮಹಿಮೆ ಆಂಡವರೇ, ಕರ್ತನೆ ಸ್ವಾಮಿ, ಇವರೆಲ್ಲರೂ ನೀನು ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಅವ್ರ ಜೀವನದಲ್ಲಿ ನೀನು ಮಾತನಾಡಬೇಕು. ನೀನೇ ನಿಜದೇವರಿಂದ ಮನವರಿಕೆ ಮಾಡಿ ಅವ್ರನ್ನ ಮುಟ್ಟಿ ನಿನ್ನ ನಾಮ ಮಹಿಮೆ ಆಗುತ್ತೆ ಕರ್ತನೆ. ಎಲ್ಲಾ ಗಣ ಮಾನ ಮಹಿಮೆ ನೀನೊಬ್ಬತನಿಗೆ ಸಲ್ಲಲಿದೆ. ಯೇಸುವಿನ ಪರಿಶುದ್ಧ ಉನ್ನತ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದ್ದೀನಿ ಒಳ್ಳೆಯ ತಂದೆ, ಆಮೆನ್.